ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ನಮ್ಮ ತಂದೆಯ ದೇವರೇ, ವಂದನೆಗಳು ಸ್ತೋತ್ರಗಳು ತಂದೆಯ ದೇವರೇ, ನಿಮ್ಮನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ, ನಿಮ್ಮನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೇವೆ. ತಲೆಬಾಗಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರಿಗೂ ಬೇಕಾದಂತಹ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮರಣ ಭಯದಿಂದ ಬಿಡಿಸಿ ಜೀವಕ್ಕೆ ಸೇರಿಸಿದ್ದಾನ. ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂಥ ಅಂಶ. ಮೊದಲನೇದಾಗಿ ಈ ಮರಣ ಅಂದರೆ ಏನು, ಮರಣ ಅಂದರೆ ಏನು ಅಂತ ನೋಡುವಾಗ, ಈ ಮರಣ ಎನ್ನುವಂಥ ಈ ಪದದ ಇನ್ನೂ ಕೆಲವು ಪದಗಳು ಇರುತ್ತೆ. ಮರಣ, ಮೃತ್ಯು, ಸಾವು ಅಂತ, ಹೌದಲ್ವ? ಮರಣ ಎನ್ನುವಂಥದ್ದು, ಮೃತ್ಯು ಎನ್ನುವಂಥದ್ದು, ಸಾವು ಎನ್ನುವಂಥದ್ದು ನೋಡ್ತಾ ಇರ್ತೀವಿ. ಎಲ್ಲರಿಗೆ ಬರುತ್ತಾ, ಕೆಲವರಿಗೆ ಮಾತ್ರ ಬರುತ್ತಾ ಅಂತ ನೋಡುವಾಗ ಎಲ್ಲರಿಗೂ ಬರುತ್ತೆ, ಹೌದಲ್ವ? ಎಲ್ಲರಿಗೂ ಬರುತ್ತಾ ಅಥವಾ ಇಲ್ಲೇ ನಾವು ಶಾಶ್ವತವಾಗಿ ಉಳ್ಕೊಳ್ತೀವ? ಎಲ್ಲರಿಗೆ ಬರುವಂಥದ್ದು. ಮರಣವನ್ನು ಕುರಿತು ಎಷ್ಟು ಮಂದಿ ತಿಳ್ಕೊಂಡಿದ್ದೀರಾ? ಮರಣದ ಬಗ್ಗೆ, ಸಾವು, ಮೃತ್ಯು ತಿಳ್ಕೊಂಡಿದ್ದೀವ? ಅದರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತೀರ? ಈ ದೇಹಕ್ಕೆ ಏನೇನು ಬೇಕೋ ಎಲ್ಲ ತಿಳ್ಕೊಂಡಿದ್ದೀವಿ. ಈ ಜೀವಕ್ಕೆ ಏನು ಬೇಕು ಅದನ್ನು ತಿಳ್ಕೊಂಡಿದ್ದೀವಿ. ಆತ್ಮದ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಆತ್ಮದ ಬಗ್ಗೆ ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರಾ ಅಂತ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಆತ್ಮದ ಬಗ್ಗೆ ಅದ್ಭುತವಾದಂಥ ವಿವರಣೆ ಕೊಡುವಂಥ ಗ್ರಂಥ ಸತ್ಯವೇದ ಗ್ರಂಥ. ಅದಕ್ಕೆ ಮನೋಜ್ ಕುಮಾರ್ ಅದು ಬಿಡಿಸ್ಕೊಂಡು ಬರ್ತಾಯಿದ್ದೀನಿ, ಈ ಥರ ಓದಬೇಕು ಅಂತ. ಓದಿದರೆ ಅರ್ಥ ಆಗುತ್ತೆ. ಯಾವ ಕಾಲದಲ್ಲಿ ಯಾವ ಜನಾಂಗದವರಿದ್ದರು, ದೇವರು ಅವರ ಮಧ್ಯದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಸಿದ್ರು, ದೇವರ ಉದ್ದೇಶಗಳು ಏನಾಗಿದೆ, ಯಾಕೆ ಗ್ರಂಥವನ್ನು ಬರೆಸಿದ್ದಾರೆ, ಯಾವ ಕಾಲ ತಿಳ್ಕೊಳ್ತೀವ? ಅವೆಲ್ಲ ಬೇಡ ಬ್ರದರ್, ಏನಾದರೂ ಆಶೀರ್ವಾದ ಇದ್ದರೆ ಕೊಟ್ಟು ಕಳಿಸ್ಕೊಡಿ ಅಷ್ಟೇ ಅಲ್ವ? ಎಲ್ಲ ಸಮಾಜ ನೋಡಿ ನಮಗೇನು ಬೇಕು, ನಮಗೆ ಬೇಕಾದದ್ದೇನು ಅಂತ ನೋಡುವಾಗ ಕೇವಲ ಭೌತಿಕವಾದಂಥ ಆಶೀರ್ವಾದಗಳು, ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಪ್ರಾಮುಖ್ಯವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ ರೀ. ನಾವು ಹುಟ್ಟಿದ್ದೀವಿ, ಈ ಲೋಕದಲ್ಲಿ ಜಗತ್ತನ್ನು ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿದ್ದಂಥ ಎಲ್ಲ ಅನುಭವಿಸ್ತಾ ಇದ್ದೀವಿ. ಆನಂತರ ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಮಂದಿ ಹುಟ್ಟುತ್ತಾ ಇದ್ದಾರೆ, ಎಷ್ಟೋ ಮಂದಿ ಮರಣ ಹೊಂದುತ್ತಾ ಇದ್ದಾರೆ, ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಹೋಗ್ತೀವಿ ಅಂತಲೂ ಕೂಡ ಗೊತ್ತು. ಇಲ್ಲೇನಪ್ಪ ಅಂತ ನೋಡುವಾಗ ಸತ್ತೋದ್ರು, ಇಲ್ಲಾಂದರೆ ಮರಣ, ಇಲ್ಲಾಂದರೆ ಅವರಿಗೆ ಮೃತ್ಯು ಬಂತು, ಅವರಿಗೆ ಸಾವು ಬಂತು, ಅವರು ಸತ್ತು ಹೋದರು ಅಂತ. ಈ ಮರಣ ಅಂದರೆ ಏನು, ಮೃತ್ಯು ಅಂದರೆ ಏನು, ಸಾವು ಅಂದರೆ ಏನು? ಪ್ರಿಯರ ದೇವ್ರ ಮಕ್ಕಳಿರ, ಏನದು? ಸಾವು ಅಂದರೆ ಏನು, ಮೃತ್ಯು ಅಂದರೆ ಏನು? ಅದರ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು? ಯಾಕೆ ಅದರ ಬಗ್ಗೆ ಯೋಚನೆ ಮಾಡಬೇಕು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಅಲ್ಲಿ ಪ್ರಾಮುಖ್ಯವಾದಂಥ ವಿಷಯಗಳಲ್ಲಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಎಲ್ಲರೂ ಬೈಬಲನ್ನು ತೆಗಿರಿ, ಬೇಗ ನಮಗೆ ನಮ್ಮ ಟೈಮ್ ಏನಿದೆ ಆ ಟೈಮಲ್ಲಿ ನಾನು ಮುಗಿಸ್ತೀನಿ. ಪ್ರಿಯರ ದೇವ್ರ ಮಕ್ಕಳಿರ,
ಗಮನಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಬ್ಬರು ಓದಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ರಕ್ತ ಮಾಂಸಧಾರಿ. ಈ ಮಾತಿನಲ್ಲಿ ಏನಿದೆ ಅಂತ ನೋಡುವಾಗ, ನಮಗೆ ಮರಣ ಭಯವನ್ನು ತೋರಿಸಿ ಅವನು ಯಾರು, ದುರಾತ್ಮನು ಸ್ವಾಧೀನ ಮಾಡಿಕೊಂಡಿದ್ದಾನಂತೆ. ದುರಾತ್ಮನು ಏನು ಮಾಡಿಕೊಂಡಿದ್ದಾನಂತ ನೋಡುವಾಗ, ನಮ್ಮನ್ನು ದಾಸರನ್ನಾಗಿ, ನಮ್ಮನ್ನು ಸೇವಕರನ್ನಾಗಿ, ನಮ್ಮನ್ನು ಗುಲಾಮರನ್ನಾಗಿ ಅವನು ಮಾಡಿಕೊಂಡಿದ್ದಾನಂತೆ. ಯಾರು ಅವನು ಅಂತ ನೋಡುವಾಗ ಸೈತಾನನು ಅಂತ ಹೇಳ್ತಾ ಇದ್ದಾರೆ. ಸೈತಾನನು ಅಂದಾಗ ಅವನೇನಾದರೂ ಕಣ್ಣಿಗೆ ಕಾಣ್ತಾನ? ಸೈತಾನನು ಕಣ್ಣಿಗೆ ಕಾಣ್ತಾನ? ಈ ಸಮಾಜದಲ್ಲಿ ಸೈತಾನನ ಬಗ್ಗೆ, ಇಲ್ಲ ದುರಾತ್ಮಗಳ ಬಗ್ಗೆ, ದೆವ್ವಗಳ ಬಗ್ಗೆ ಹೇಗೆ ಪರಿಚಯ ಮಾಡಿದ್ದಾರೆ? ಹೇಗೆ ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ, ಕತ್ತಲೆಯಲ್ಲಿ, ಇಲ್ಲಾಂದರೆ ಒಂದು ಕತ್ತಲೆಯ ಒಂದು ಭವನಗಳಲ್ಲಿ, ಅರಣ್ಯದಲ್ಲಿ, ಸಮಾಧಿಗಳಲ್ಲಿ, ಇಲ್ಲ ಯಾವುದೋ ಒಂದು ಮೂಲೆಯಲ್ಲಿ ದೆವ್ವಗಳಿರುತ್ತೆ, ಭೂತಗಳಿರುತ್ತೆ, ಅಲ್ಲಿ ದುರಾತ್ಮಗಳು ತಿರುಗ್ತಾ ಇರುತ್ತೆ ಅಂತೇಳಿ ಹೀಗೆ ಪರಿಚಯ ಮಾಡಿದ್ದಾರೆ. ಹೇಗೆ? ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ, ಅದೇ ಪ್ರಕಾರ ಕತೆ ಪುಸ್ತಕಗಳಲ್ಲಿ, ಅದೇ ಪ್ರಕಾರ ಕೆಲವರು ಮಾತನಾಡ್ತಾ ಇರ್ತಾರೆ. ಓಕೆನಾ? ಅಂದರೆ ಈ ದುರಾತ್ಮಗಳು ಇಂತಿಂಥ ಭವನಗಳಲ್ಲಿದೆ, ಇಂತಿಂಥ ಮೂಲೆಯಲ್ಲಿದೆ, ಇಲ್ಲ ಸಮಾಧಿಗಳಲ್ಲಿದೆ, ಇಲ್ಲಾಂದರೆ ಅರಣ್ಯದಲ್ಲಿರುತ್ತೆ ಅಂಥೇಳಿ ಈ ರೀತಿ ಪ್ರಪಂಚದಲ್ಲಿದ್ದಂಥ ಕೆಲವರು ಪರಿಚಯ ಮಾಡಿ ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಾರಿ ತಪ್ಪಿಸೋದಕ್ಕೆ ಕಾರಣ ಯಾರು ಅಂತ ನೋಡುವಾಗ, ಈ ಸೈತಾನನು ಏನು ಮಾಡಿದ್ದಾನಂತ ನೋಡುವಾಗ, ಎಲ್ಲರನ್ನ ಗಾಳ ಹಾಕಿ ಎಲ್ಲರನ್ನು ತನ್ನ ಹತೋಟಿಗೆ ತಗೊಂಡು ನೀವು ಈ ದಾರಿಗೆ ಹೋಗಿ, ನೀವು ಈ ದಾರಿಗೆ ಹೋಗಿ ಅಂತ ಹೇಳಿ ದಾರಿ ತಪ್ಪಿಸಿದಾನವನು. ನಮಗೆ ಜೀವಿತ ಕೊಟ್ಟಂಥ ತಂದೆ, ನಮಗೆ ಪ್ರಾಣ ಕೊಟ್ಟಂಥ ದೇವರು, ಉಸಿರು ಕೊಟ್ಟಂಥ ದೇವರು ಏನ್ರಿ, ಸರ್ವಶಕ್ತನು. ಆತನು ಸರ್ವೇಶ್ವರನು, ಆತನು ಪರಮಾತ್ಮನು. ಆ ಪರಮಾತ್ಮನಾಗಿರುವಾಗ, ಮಹಾಶಕ್ತನಾಗಿರುವಾಗ, ಆತನು ಪ್ರಿಯರ ದೇವರ ಮಕ್ಕಳಿರ ನಮ್ಮೆಲ್ಲರನ್ನು ಉಂಟು ಮಾಡಿರುವಾಗ, ಆತನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆತನ ಬಗ್ಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಜಗತ್ತಿನಲ್ಲಿ ನೋಡುವಾಗ ಏನ್ರಿ, ಮನೆಗೆ ಒಂದು ದೇವರಂತ ಉಂಟು ಮಾಡಿಕೊಂಡಿದ್ದಾರೆ, ಕುಲಕ್ಕೆ ಒಂದು ದೇವರಂತ ಉಂಟು ಮಾಡಿಕೊಂಡಿದ್ದಾರೆ, ಜಾತಿಗೆ ಒಂದು ದೇವರಂತ ಉಂಟು ಮಾಡಿ. ದೇವರಂದರೆ ಅರ್ಥ ಏನು? ದೇವರು ಅಂದರೆ ಸೃಷ್ಟಿಕರ್ತ. ದೇವರಿಗೆ ಜನನ ಇಲ್ಲ, ಮರಣ ಇಲ್ಲ. ದೇವರು ಇದ್ದಾತನು. ದೇವರಿಗೆ ಪ್ರಿಯರ ದೇವ್ರ ಮಕ್ಕಳಿರ ನಮ್ಮ ಹಾಗೆ ಕಾಮ ಕೋರಿಕೆ, ನಮ್ಮ ಹಾಗೆ ಹೆಂಡತಿ, ನಮ್ಮ ಹಾಗೆ ಈ ಸುಖ ಸೌಕರ್ಯಗಳು, ಇಂಥ ಆಲೋಚನೆಗಳು ದೇವರಿಗಿಲ್ಲ. ದೇವರು ಆತ್ಮಸ್ವರೂಪನು, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಆತನು ಮಹಾಶಕ್ತನು. ಅಂಥ ಮಹಾಶಕ್ತನಾಗಿರುವಾಗ ಅಂಥ ದೇವರನ್ನು ನಾವು ತಿಳ್ಕೊಳ್ಳೋದು ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತ ನೋಡುವಾಗ ಈ ಲೋಕದಲ್ಲಿ ನಮ್ಮಿಷ್ಟದ ಪ್ರಕಾರ ನಡೀತಾ ಇದ್ದೀವಿ. ಅಂದರೆ ನಮಗೆ ಜನ್ಮ ಕೊಟ್ಟ ಆತನು, ನಮಗೆ ಪ್ರಾಣ ಕೊಟ್ಟ ಆತನು, ಹಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲರವರೆಗೆ ಸೃಷ್ಟಿ ಮಾಡಿ ಈ ಲೋಕಕ್ಕೆ ನಡೆಸಿದ ಆತನು. ಅದಕ್ಕೆ ಯೆಶಾಯ ಪ್ರವಾದಿ ಆಗಿರ್ಬೋದು, ಕೆಲವು ಮಂದಿ ಪ್ರವಾದಿಗಳು ಹೇಳ್ತಾರೆ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರೀಕರಿಸ್ಕೊಂಡಿದ್ದೀನಿ ನಿನ್ನನ್ನು. ಅದೇ ಪ್ರಕಾರ ಕೆಲವು ಭಕ್ತರನ್ನು ಕುರಿತು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ಆರಿಸಿಕೊಂಡಿದ್ದೀನಿ ಅಂತಾನೆ. ಇನ್ನೂ ಕೆಲವರನ್ನು ಕುರಿತು ದಾವಿದನ ಹೇಳ್ತಾರೆ, ದಾವಿದನು ಕೂಡ ಹೇಳುವಂಥದ್ದು ಏನಂತ ನೋಡುವಾಗ, ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರೇ ನೀವು ನೋಡಿದ್ದೀರಾ. ಅಂದರೆ ದೇವರು ಎಲ್ಲರ ವಿಷಯದಲ್ಲಿ ನೋಡಿದ್ದಾರಾ, ಕೆಲವರು ವಿಷಯದಲ್ಲಿ ನೋಡಿದ್ದಾರೆ ಅಂತ ನೋಡುವಾಗ ಎಲ್ಲರ ವಿಷಯದಲ್ಲಿ ನೋಡಿದ್ದಾರೆ, ಎಲ್ಲರಿಗೂ ಜೀವಿತವನ್ನು ಕೊಟ್ಟಿದ್ದಾರೆ, ಎಲ್ಲರನ್ನು ಉಂಟು ಮಾಡಿದ್ದಾರೆ ಅಂತ ಮಹಾಶಕ್ತನು.
ಆ ಮಹಾಶಕ್ತನಾಗಿರುವಂಥ ಆ ತಂದೆಯಾದ ದೇವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂದರೆ ಕಾರಣ ಏನಂತ ನೋಡುವಾಗ, ಸೈತಾನನು ಮನೋನೇತ್ರಗಳನ್ನು ಮಂಕು ಮಾಡಿದ್ದಾನೆ, ಮರುಳು ಮಾಡಿದ್ದಾನೆ. ಮನೋನೇತ್ರಗಳು ಅಂದರೆ ಆತ್ಮ ಇದೆ, ಆತ್ಮಕ್ಕೆ ಸಂಬಂಧಪಟ್ಟ ನೇತ್ರಗಳು. ಆ ನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ ರೀ. ಆತ್ಮಕ್ಕೆ ಇದ್ದಂಥ ನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ. ಹೊರಗಡೆ ನೋಡ್ತಾ ಇದ್ದೀವಿ ಅಷ್ಟೇ, ಜಗತ್ತನ್ನು ನೋಡ್ತಾ ಇದ್ದೀವಿ. ಆದರೆ ಈ ಜಗತ್ತಿನ ಹಿಂದೆ ಯಾರ ಶಕ್ತಿ ಇದೆ, ಯಾರ ಮೂಲಕ ಉಂಟಾಗಿದೆ, ಹೇಗೆ ಉಂಟಾಗಿದೆ, ಉದ್ದೇಶವೇನು ಎಂಬ ಯೋಚನೆ ಬಾರದಂತೆ ನಮ್ಮ ಮನೋನೇತ್ರಗಳನ್ನು ಅವನೇನು ಮಾಡಿದ್ದಾನಂತ ನೋಡುವಾಗ ಲಾಕ್ ಮಾಡಿದ್ದಾನೆ, ಪ್ರಿಯ, ಮುಚ್ಚಿದ್ದಾನೆ ಅವನು. ಆನಂತರ ದಾರಿ ತಪ್ಪಿಸಿದ್ದಾನೆ. ಅವನ ಬಗ್ಗೆ ಯಾರಿಗೂ ಅರ್ಥ ಆಗಲಿಲ್ಲ, ಸೈತಾನನ ಬಗ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಸೈತಾನನಂದರೆ ಇಲ್ಲ ದುರಾತ್ಮನಂದರೆ ಇಲ್ಲ ದೆವ್ವ ಅಂದರೆ ಸ್ಮಶಾನದಲ್ಲೇ ಇರುತ್ತಂತೆ ಪರಿಚಯ ಮಾಡಿದ್ದಾನೆ. ಸ್ಮಶಾನದಲ್ಲಿ ಅಲ್ಲ, ಸ್ಮಶಾನದಲ್ಲಿ ದೆವ್ವಗಳಿಲ್ಲ, ಸ್ಮಶಾನದಲ್ಲಿ ಶವಗಳಿವೆ. ಅರಣ್ಯದಲ್ಲಿ ದೆವ್ವಗಳಿಲ್ಲ. ಭೂತು ಬಂಗ್ಲೆಗಳಂತ ಹೇಳ್ತಾರೆ, ಅದರಲ್ಲಿ ದೆವ್ವಗಳನ್ನು ತೋರಿಸ್ತಾರೆ, ಅಲ್ಲಿ ದೆವ್ವಗಳಿಲ್ಲ. ಇಲ್ಲಿದೆಯಾ? ಭಯಪಡಿಸ್ತಾರೆ. ಸಿನಿಮಾದವ್ರು ಕೂಡ ಹೆಂಗೆ ಮಾಡ್ತಾರೆ ಅಂತ ನೋಡುವಾಗ, ಏನ್ರಿ ಗ್ವಾಡೆಯಿಂದ, ಆ ಗೋಡೆ ಇರುತ್ತಲ್ವ, ಆ ಗೋಡೆ ಒಳಗಡೆ ಹಿಂದೆ ದೆವ್ವ ಬಂದ ಹಾಗೆ, ಗಬಕ್ಕನ ಇಳಿದ ಹಾಗೆ, ಸೌಂಡು ಮಾಡಿದ ಹಾಗೆ ಆ ಸೌಂಡ್ ಕೊಡ್ತಾ ಇರ್ತಾರೆ. ಈ ಶಬ್ದ ಕೊಡ್ತಾರಲ್ಲ, ಶಬ್ದದ ಜೊತೆಗೆ ಏನ್ರಿ ಇದರಲ್ಲಿ ಟಕ್ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಫ್ಯಾನ್ ಟಕ್ ಅಂತ ಕೆಳಗಡೆ ಬಿದ್ದರೆ ಹೇಗಿರುತ್ತೆ ಹೇಳಿ? ಆ ಫ್ಯಾನಲ್ಲಿ ಮತ್ತು ದೆವ್ವದ ರೂಪ ತೋರಿಸಿದ್ರೆ ಹೇಗಿರುತ್ತೆ ಹೇಳಿ? ಇವೆಲ್ಲ ತೋರಿಸಿದಾಗ ಭಯ ಹುಟ್ಟುತ್ತೆ. ನೋಡಿದಾಗ ಅದೇ ನರಗಳಲ್ಲಿ ತುಂಬಿಕೊಳ್ಳುತ್ತೆ. ಗೋಡೆ ನೋಡಿದರೆ ಟಕ್ ಅಂತ ನಾವು ಕೂಡ ಮಲಗುವಂಥ ಸಮಯದಲ್ಲಿ ಯಾವುದೋ ದೆವ್ವ ಬಂದ ಹಾಗೆ, ಭೂತ ಬಂದ ಹಾಗೆ, ನಮ್ಮನ್ನು ಹಿಡಿದ ಹಾಗೆ, ಇಲ್ಲಾಂದರೆ ನಮ್ಮನ್ನು ಕುತ್ತಿಗೆ ಇಸಿಗಿದ ಹಾಗೆ ಯಾವುದೇದೋ ಹುಚ್ಚುಚ್ಚಾಗಿ ಕನಸುಗಳು ಬರ್ತಾ ಇರುತ್ತೆ. ಆ ಕನಸುಗಳು ಬಂದಾಗ ಅಪ್ಪ ದೇವರೇ ಎಲ್ಲಿದೆಯಪ್ಪ, ನಮ್ಮ ಕನಸುಗಳು ಬರ್ತಾ ಇರುತ್ತೆ, ನಮ್ಗೆ ಸಮಾಧಾನ ಇಲ್ಲ ಅಂತೇಳಿ ನಾವು ಇಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ. ಯಾರ ಬಳಿಗೆ? ದೇವರ ಬಳಿಗೆ ಬರ್ತಾ ಇಲ್ಲ ಅಷ್ಟೇ. ದೇವರ ಬಳಿಗೆ ಬರ್ತಾ ಇಲ್ಲಪ್ಪ ನಾವೆಲ್ಲರೂ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡುವಾಗ ಅವನು ದಾರಿ ತಪ್ಪಿಸಿದ್ದಾನೆ. ಅದಕ್ಕೆ ಕುರುಡರ ಹಾಗೆ ನಾವು ಹೋಗ್ತಾ ಇರ್ತೀವಿ. ಹೋಗಲಿ, ಕ್ರೈಸ್ತರೆಂದು ನಾವೇನಾದರೂ ಭಕ್ತರೆಂದು ಕರೆಯಲ್ಪಡೋದು ನಾವೇನಾದರೂ ಶ್ರದ್ಧೆ ತೊಗೊಳ್ತಾ ಇದ್ದೀವಿ ಅಂತ ನೋಡುವಾಗ ಏನಿಲ್ಲ, ನಮಗೂ ಕೂಡ ಏನು ಹುಚ್ಚಿಡ್ದಿದೆ, ಆಶೀರ್ವಾದ 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 ಹುಚ್ಚಿದೆ ರೀ. ಮನೆ ಕೊಟ್ಟ ದೇವರ ಆಶೀರ್ವಾದ, ಕಾರು ಕೊಟ್ಟ ದೇವರ ಆಶೀರ್ವಾದ. ಇದು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಈ ಹುಚ್ಚು ಇದೆ. ಏನು ಕಾರು ಕೊಟ್ಟರೆ ಆಶೀರ್ವಾದ, ಹೊರಗಡೆ ಯಾರು ಕೊಟ್ಟಿದ್ದಾರೆ? ಮತ್ತು ದೇವ್ರನ್ನ ತಿಳ್ಕೊಂಡಿಲ್ವಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ, ದೇವರನ್ನು ತಿಳ್ಕೊಂಡಿಲ್ಲ. ಅವ್ರಿಗೆ ಕಾರಿಲ್ವಾ? ಅವ್ರಿಗೆ ಬಂಗ್ಲೆ ಇಲ್ವಾ? ಅವ್ರಿಗೆ ಹೆಂಡತಿ ಇಲ್ವಾ? ಅವ್ರಿಗೆ ಮಕ್ಕಳಿಲ್ವಾ? మరి ಇರುವಾಗ ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ದೇವರಿಗೆ ಮಗನು, ದೇವರಿಗೆ ಮಗಳು. ಅವ್ರು ಕಷ್ಟಪಟ್ಟು ದುಡಿದ್ರೆ ಅವ್ರು ಸಂಪಾದನೆ ಮಾಡ್ಕೊಳ್ತಾರೆ ಅಂತೇಳಿ ಸ್ವತಂತ್ರ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ದೇವರೇ ಕೊಟ್ಟಿದ್ದಾರೆ. ಈ ಪದಾರ್ಥ ದೇವ್ರದ್ದು. ಈ ಪದಾರ್ಥ ಯಾರ್ದು? ಈ ಮಣ್ಣಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಕಲ್ಲಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಇಲ್ಲಾಂದರೆ ಬೆಳ್ಳಿ ಬಂಗಾರ, ಇವೆಲ್ಲ ಪದಾರ್ಥವನ್ನು ಉಂಟು ಮಾಡಿದವರು ದೇವರಾಗಿರುವಾಗ, ಆ ದೇವ್ರ ಮೂಲಕ ಜಗತ್ತು ಉಂಟಾಗಿರುವಾಗ, ಆ ವಸ್ತುಗಳಲ್ಲಿ ಕೆಲವು ಏನೋ ಸಂಪಾದನೆ ಮಾಡಿಕೊಂಡಿದೆ ಅಂತ ಹೇಳಿ ಇದು ಪ್ರತ್ಯೇಕವಾಗಿ ನನಗೆ ದೇವ್ರು ಕೊಟ್ಟ, ಮತ್ತು ಅವ್ರಿಗೆ ಕೊಟ್ಟವರು ದೇವರು, ನಿನಗೆ ಕೊಟ್ಟವರು ಕೂಡ ದೇವರೇ. ಓಕೆ, ದೇವರ ಮೂಲಕ ಬಂತು ಅಂತ ಹೇಳಿ ಪರವಾಗಿಲ್ಲ. ಆದರೆ ಅದ್ರಿಗೋಸ್ಕರ ನಂಬಿ ಕುಳಿತುಕೊಂಡ್ರೆ ನಾವು ನಿಜವಾಗ್ಲೂ ಭಕ್ತರ? ನಾವು ನಿಜವಾಗ್ಲೂ ಭಕ್ತರಾಗ್ತೀವ? ಆಗಲ್ಲ ಪ್ರಿಯರೇ. ಯಾಕೆಂದರೆ ಇದು ನರಗಳಲ್ಲಿ ತುಂಬಿಸಿದರೆ ಅದನ್ನು ತೆಗಿಬೇಕಾದ್ರೆ ಬಹಳ ವರ್ಷಗಳು ಟೈಮ್ ಹಿಡಿಯುತ್ತೆ, ಬಹಳ ವರ್ಷಗಳು ಸಮಯ ಹಿಡಿಯುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಅದಕ್ಕೆ ಈ ವಿಷಯ ಅನೇಕ ಸಾರಿ ನೆನಪು ಮಾಡ್ತಾನೆ ಇರ್ತೀವಿ. ಅಂದರೆ ಸೈತಾನನ ದಾರಿ ತಪ್ಪಿಸಿದ್ದಾನೆ ಮಾಯದಾರಿಯಲ್ಲಿ. ಎರಡನೇದಾಗಿ ಮರಣದ ಭಯ ತೋರಿಸಿದ್ದಾನೆ. ಸೈತಾನ ಏನು ಮಾಡಿದ್ದಾನೆ ಗೊತ್ತಾ? ಮರಣದ ಭಯ. ಅಮ್ಮೋ ಮರಣ, ಅಮ್ಮೋ ಸಾವು, ಅಯ್ಯೋ ಸತ್ತೋಗ್ತೀವೇನು, ಅಯ್ಯೋ ನಮಗೆ ಮರಣ ಏನು, ಅಯ್ಯೋ ನಾವು ಮೃತ್ಯುವಾಗ್ತೀವೇನೋ, ಸತ್ತೋಗ್ತೀವೇನೋ ಅಂತ ಹೇಳಿ ಪ್ರಿಯರ ದೇವರ ಮಕ್ಕಳಿರ, ಈ ಭಯ ಅನ್ನೋದು ಎಲ್ಲರಿಗಿದೆಯಾ? ಸ್ವಲ್ಪ ಮಂದಿ ಇದೆಯಾ ಅಂತ ನೋಡುವಾಗ ಎಲ್ಲರಿಗೂ ಈ ಭಯ ಅನ್ನೋದು ಇರುತ್ತೆ. ಈ ಭಯ ಅನ್ನೋದು ಇರುತ್ತೆ. ಇದೇ ಭಯದಿಂದ ಅವನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ತನ್ನ ಹತೋಟಿಗೆ ತಗೊಳ್ತಾ ಇದ್ದಾನೆ.
ಮರಣದ ಭಯದಿಂದ ಏನ್ರಿ ನಮ್ಮನ್ನು ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನಂತೆ, ನಮ್ಮನ್ನು ತನ್ನ ಸೇವಕರನ್ನಾಗಿ ಇಲ್ಲ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾನಂತೆ. ಅವನು ಈ ಲೋಕದಲ್ಲಿ ನಾವು ಬದುಕಬೇಕು ಅಂದರೆ, ಯಾವಾಗಲೂ ಜೀವಿಸಬೇಕಂದ್ರೆ ನಮಗೆ ಹಣ ಬೇಕು, ಸಂಪಾದನೆ ಬೇಕು, ಈ ಲೋಕದಲ್ಲಿ ಎಲ್ಲ ಇರಬೇಕು. ಆದರೆ ಸಾವು ಮಾತ್ರ ಬರಕೂಡದು ಅಂತ ನೋಡ್ತೀವಿ. ಮರಣ ಮಾತ್ರ ನಮಗೆ ಬೇಡ ಅಂತ ಹೇಳ್ತೀವಿ. ಮರಣ ನಮಗೆ ಬೇಡ ಅಂತ ಹೇಳ್ತೀವಿ, ಸಾವು ನಮಗೆ ಬೇಡ ಅಂತ ಹೇಳ್ತೀವಿ, ಮೃತ್ಯು ಬರೋದು ಬೇಡ ಅಂತ ಹೇಳ್ತೀವಿ ನಾವು. ಹೌದಾ? ಯಾರಾದರೂ ಇವತ್ತು ದೇವರು ಕರೆದ್ರು ಅಂತ ತಿಳ್ಕೊಳ್ಳಿ, ಇವತ್ತು ಹೇಳಿ ನಿಮಗೆ ಹೇಳಿ ಕರೆದ್ರು ಅಂತ ತಿಳ್ಕೊಳ್ಳಿ, ಏನಪ್ಪ ರಾಮು ಬಂದ್ಬಿಡಪ್ಪ ಮಗನೇ. ಇಲ್ಲ, ನಿಮ್ಗೆ ಕೂಡ ಕರೆದ್ರೆ ಬಂದ್ಬಿಡಪ್ಪ ಮಕ್ಕಳಿರ, ಆಯಿತು ದೇವರೇ ನಾನು ಬರೋದಕ್ಕೆ ರೆಡಿ ಇದ್ದೀನಿ ದೇವ್ರೆ ಅಂತ ನಾವು ಹೇಳ್ತೀವ? ನಾವು ಹೇಳ್ತೀವಿ, ದೇವರೇ ಮೊನ್ನೆ ಮಕ್ಕಳದು ಮದುವೆ ಆಗಿದೆ ದೇವರೇ, ಮಕ್ಕಳು ಬರಬೇಕು ದೇವರೇ. ಇಲ್ಲಾಂದರೆ ಮದುವೆ ಆಗಿಲ್ಲ ಅಂತ ಹುಡುಗರಿದ್ದಾರೆ ಅಂತ ತಿಳ್ಕೊಳ್ಳಿ, ದೇವರೇ ಇನ್ನೂ ಮದುವೆ ಮಾಡಿಕೊಂಡಿಲ್ಲ, ಮದುವೆ ಮಾಡ್ಕೊಳ್ಬೇಕು. ಇನ್ನು ಮಕ್ಕಳು ಕೂಡ ಆಗಿಲ್ಲ, ನನ್ನ ಹೆಂಡತಿ ವಿಧವೆಗಳಾಗ್ತಾಳೆ, ಸ್ವಲ್ಪ ಕಾಲ ಕೊಡಿ ಅಂತ ಕೇಳ್ತೀವ, ಬಂದ್ಬಿಡ್ತೀನಿ ನಡಿ ದೇವ್ರೆ ಅಂತ ಹೇಳ್ತೀವ. ರೆಡಿ ಇದ್ದೀನಿ ದೇವ್ರೆ ಅಂತ ಹೇಳ್ತೀವ, ರೆಡಿ ಇದ್ದೀನಿ ದೇವರೇ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತೀವ, ಅಥವಾ ಮತ್ತೇನಾದರೂ ರಿಕ್ವೆಸ್ಟ್ ಮಾಡ್ತೀವ ಪ್ರಿಯರೇ? ಏನ್ರಿ, ಆಲ್ರೆಡಿ ಅನಾರೋಗ್ಯದಲ್ಲಿದ್ದಾಗ ನಾವು ಬೇಡುವಂಥದ್ದು ಏನಪ್ಪ ಅಂತಂದರೆ ಅದೇನೇ, ಆರೋಗ್ಯವಾಗಿ ಇಟ್ಕೊಳ್ಳೋಣ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು, ಅದು ನಮ್ಮ ಜವಾಬ್ದಾರಿ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಣ, ಅದು ನಮ್ಮ ಜವಾಬ್ದಾರಿ. ಯಾಕೆಂದರೆ ನೀನು ಆರೋಗ್ಯವಾಗಿದ್ದರೇ 4 ಸ್ಥಳಕ್ಕೆ ನೀನು ಹೋಗ್ತೀಯಾ, ಮಾತನಾಡ್ತೀಯಾ, ಏನಾದರೂ ನೀವು ಮಾಡೋಕ್ಕಾಗುತ್ತೆ. ಆದರೆ ಮರಣ ಬರುವಂಥದ್ದು ಇದೆ ನೋಡಿ, ಅದು ದೇವರು ಹೇಳಲ್ಲ. ಹೇಳಿದ್ರೆ ನೀವು ಈ ಥರ ಕಿರಿಕಿರಿ ಮಾಡ್ತಾರಂತ ಗೊತ್ತು ದೇವರಿಗೆ. ಹೇಳಿದ್ರೆ ನೀವು ಏನು ಮಾಡ್ತೀರಿ ಹೇಳಿ? ಕಿರಿಕಿರಿ ಮಾಡ್ತೀರಾ ಮಾಡಲ್ವಾ? ಆಲ್ರೆಡಿ ಮಾಡಿದವ್ರು ಯಾರಾದರೂ ಇದ್ದಾರಾ? ಮಾಡಿದವ್ರು ಯಾರಾದ್ರು ಇದ್ದಾರಾ? ಏನ್ರಿ ಹಿಜ್ಕೀಯನಿದ್ದಾನಲ್ಲ, ಹಿಜ್ಕೀಯನು ಏನಪ್ಪ, ಹಿಜ್ಕೀಯನೇ ನೀನು ಮರಣ ಹೊಂದುತ್ತೀಯ, ದೇವರೇ ನಾನು ಎಷ್ಟೋ ಕೆಲಸ ಮಾಡಿದ್ದೀನಲ್ಲ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ ದೇವರೇ, ಅಂದರೆ ನೀನು ಸ್ವಲ್ಪ ಕಾಲ ಬೇಕಾ? ಹೌದು ದೇವರೇ, ಸರಿ ಆಯಿತು. ಭಕ್ತನಾಗಿರೋದರಿಂದ ಕೊಟ್ಟಿದ್ದಾರೆ, ಎಲ್ಲರೂ ಕೊಡಲ್ಲ, ಮತ್ತೆ ಎಲ್ಲರೂ ಕೊಡಲ್ಲ. ಭಕ್ತನಾಗಿರೋದರಿಂದ ಅವರು ಕೊಟ್ಟಿದ್ದಾರೆ. ಒಂದು ವೇಳೆ ಇನ್ನೊಂದು ಅವಕಾಶ ಏನು ಗೊತ್ತಾ? ಇನ್ನೊಂದು ಅವಕಾಶ ನಮಗೂ ಕೂಡ, ದೇವರೇ ಇನ್ಮೇಲೆ ನಾನು ನಿಮಗೋಸ್ಕರನೇ ಬದುಕ್ತೀನಿ ದೇವರೇ, ಸ್ವಲ್ಪ ಕಾಲ ಕೊಡಿ ದೇವರೇ, ಇಷ್ಟು ದಿನ ನಾನು ಲೋಕದ ರೀತಿಯಲ್ಲೇ ಬದುಕಿದ್ದೀನಿ, ಸ್ವಲ್ಪ ಕಾಲ ಕೊಡಿ ದೇವ್ರೆ ಅಂತೇಳಿ ಒಂದು ವೇಳೆ ಅವ್ರ ಹತ್ರ ವಿಧೇಯರಾಗಿ ಯಥಾರ್ಥದಿಂದ ಒಳ್ಳೆ ಭಕ್ತಿಯಿಂದ ಕೇಳಿಕೊಂಡಾಗ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಒಂದು ವೇಳೆ ಸಹಾಯ ಮಾಡಿಲ್ಲ ಅಂತಂದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವಾಗ ಇರಲ್ಲ ಅಂತ ನೋಡುವಾಗ ಈ ಮರಣದ ಬಗ್ಗೆ ಅರ್ಥ ಮಾಡಿಕೊಂಡಾಗ, ಯಾವುದ್ರ ಬಗ್ಗೆ ಅರ್ಥ ಮಾಡಿಕೊಂಡಾಗ? ಮರಣದ ಬಗ್ಗೆ ಅರ್ಥ ಮಾಡಿಕೊಂಡಾಗ. ಒಂದು ಸಾರಿ ಅರ್ಥ ಮಾಡಿಕೊಳ್ಳೋಣವಾ ಆ ಮಾತನ್ನು? ಏನಂತ ಹೇಳಿದ್ದಾರೆ? ನಾವು ಏನಂದುಕೊಳ್ತಾ ಇದ್ದೀವಿ? ಮರಣ ಅಂದರೆ ಆಯಿತು, ಹೋಗ್ತೀವಿ, ಎಲ್ಲಿಗೋ ಹೋಗ್ತೀವಿ, ಮುಗೀತು ಅಂತೇಳಿ ಈ ರೀತಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ಏನು ಹೇಳ್ತಾ ಇದ್ದಾರೆ ಒಂದು ಸಾರಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಏನೋಗಿದ್ದಾರಂತೆ? ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ಯಾವುದು ಕೇಳ್ತಾ ಇದ್ದಾನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇವಾಗ ಮರಣ ಹೊಂದಿದ್ದಾರಲ್ಲ, ಸತ್ತು ಹೋಗಿದ್ದಾರಲ್ವ, ಅಂದರೆ ಮರಣ ಹೋದವರನ್ನು ಕುರಿತು ದೇವರು ಹೇಳುವಂಥ ಮಾತೇನಂತ ನೋಡುವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾ ಇದ್ದಾರಂತೆ? ನಿದ್ರೆ. ಯಾವ ನಿದ್ರೆ? ದೀರ್ಘ ನಿದ್ರೆ, ಬಹುಕಾಲ ನಿದ್ರೆ. ಇವಾಗ ನಾವು ರಾತ್ರಿ ಮಲಗ್ತೀವಿ, ಎಷ್ಟು ಗಂಟೆಗೆ? 10 ಗಂಟೆ, 11 ಗಂಟೆ, ಕೆಲವರು 8 ಗಂಟೆಗೆ ಮಲಗುತ್ತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತಾರೆ, 5 ಗಂಟೆಗೆ. ಅಂದರೆ ಮಲಗಿದ ಮೇಲೆ ಆನಂತರ ಎದ್ದೊಳ್ತೀವ? ನಿದ್ರೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಎದ್ದೊಳ್ತಾ ಇದ್ದೀವಿ. ಅಂದರೆ ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ
ಅರ್ಥ ಆಗುತ್ತಾ? ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ನಮಗೆ ಎಚ್ಚರವಾಗುತ್ತೆ ಅಂತ ಅರ್ಥ. ಏನು ಅರ್ಥ ಆಗುತ್ತಾ? ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ನಮಗೆ ಎಚ್ಚರವಾಗುತ್ತೆ, ನಿದ್ರೆಯಿಂದ ಎದ್ದೊಳ್ತೀವಿ, ಹೌದಲ್ವ? ಇದು ಪ್ರತಿನಿತ್ಯ ನಾವು ಅನುಭವಿಸ್ತಿದ್ದೀವ, ಪ್ರತಿನಿತ್ಯ ಮಲಗ್ತೀವಿ, ಪ್ರತಿನಿತ್ಯ ಎದ್ದೊಳ್ತಾ ಇದ್ದೀವಿ, ಪ್ರತಿನಿತ್ಯ ಮಲಗ್ತಾ ಇದ್ದೀವಿ, ಎದ್ದೊಳ್ತಾ ಇದ್ದೀವಿ. ಮಲಗಿದ್ದೀವಿ ಅಂದರೆ ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಮತ್ತೆ ಎದ್ದೊಳ್ತೀವಿ, ಎಚ್ಚರವಾಗುತ್ತೆ. ಇವಾಗ ಇವರನ್ನು ಯಾರನ್ನ ಕುರಿತು ಹೇಳ್ತಾ ಇದ್ದೀನಿ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಮರಣ ಹೊಂದಿದ್ದಾರಲ್ಲ ನೀತಿವಂತರು, ಸತ್ತೋಗಿದ್ದಾರೆ ನೋಡಿ. ಸತ್ತೋಗಿರುವಂಥ ನೀತಿವಂತರು ಅವ್ರು ಎಲ್ಲಿದ್ದಾರೆ ಅಂತ ನೋಡುವಾಗ ವಿಶ್ರಾಂತಿ ತಗೊಳ್ಳೊಂದೊಂದು ಸ್ಥಳದಲ್ಲಿದ್ದಾರೆ. ಅದಕ್ಕೆ ಪರದೈಸಿ ಅಂತ ಹೇಳ್ತಾರೆ. ಆ ಪರದೈಸಿಯಲ್ಲಿ ಇದ್ದಂಥ ಅವರನ್ನು ಕುರಿತು ದೇವರು ಹೇಳುವಂಥ ಮಾತೇನಂತ ನೋಡುವಾಗ ನಿದ್ರೆ ಮಾಡ್ತಾ ಇದ್ದಾರಂತೆ. ಏನು ಮಾಡ್ತಾ ಇದ್ದಾರಂತೆ? ನಿದ್ರೆ ಮಾಡ್ತಾ ಇದ್ದಾರಂತೆ, ವಿಶ್ರಾಂತಿಯಲ್ಲಿದ್ದಾರಂತೆ. ವಿಶ್ರಾಂತಿ ಬೇಕಾ ಬೇಡವಾ? ವಿಶ್ರಾಂತಿ ಬೇಡ ದೇವರೇ, ಈ ಲೋಕದಲ್ಲಿ ಚೆನ್ನಾಗಿದೆ ದೇವರೇ, ಚೆನ್ನಾಗಿ ಕುಡಿಯುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಸಿನಿಮಾಗಳಿದೆ, ಶಿಕಾರಗಳಿದೆ, ಹಬ್ಬ ಇಂಥದ್ದು ಬಿಟ್ಟು ಎಲ್ಲಿಗೆ ದೇವರೇ ನಮ್ಮನ್ನು ಕರಿತೀರಾ? ನಮ್ಮ ಇಲ್ಲೇ ಇರ್ತೀವಿ ದೇವ್ರ ಅಂತೇಳಿ ಹೇಳ್ತೀವ? ಹಾಗೆ ತಾನೇ ಎಲ್ಲರೂ ಹೇಳೋದು. ಅಂದರೆ ಮರಣ ಎನ್ನುವಂಥದ್ದು ಇದೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಈ ಮರಣ ಅಂತ ಇದೆ ನೋಡಿ, ಈ ಮರಣಕ್ಕೆ ಅರ್ಥ ಏನಪ್ಪ ಅಂತ ನೋಡುವಾಗ ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ನಾವು ಪ್ರಯಾಣ ಮಾಡುವಂಥದ್ದು. ಈ ದೇಹದಿಂದ ಬಿಟ್ಟು ಹೋಗ್ತಾ ಇದ್ದೀವಿ. ಸಾವು ಅಂದರೆ ಅರ್ಥ ಏನು ಗೊತ್ತಾ? ಸಾವು ಇಲ್ಲ ಮರಣ, ಇಲ್ಲಾಂದರೆ ಮೃತ್ಯುವು. ಈ ದೇಹದಿಂದ ಬಿಟ್ಟು ಹೋಗುವಂಥದ್ದು. ಈ ದೇಹ ಏನಾಗುತ್ತೆ? ಮಣ್ಣಿಗೆ ಸೇರಲ್ಪಡುತ್ತೆ. ಬಿಟ್ಟೋಗುವಂಥದ್ದು ಏನಂತ ನೋಡುವಾಗ ದೇಹದ ಒಳಗಡೆ ಇರುವಂಥ ಆತ್ಮ ಎನ್ನುವಂಥ ನೀನಿದೆಯಲ್ಲಪ್ಪ, ಆತ್ಮ ಎಂಬ ನೀವುಗಳು ಏನಾಗ್ತೀರಿ ಗೊತ್ತಾ? ಈ ದೇಹದಿಂದ ಬಿಟ್ಟು ಹೋಗುವಂಥದ್ದು. ಹೌದಲ್ವ? ಎಲ್ಲರೂ ಬಳಸಲ್ವ? ಯಾವುದನ್ನು? ಯಾರಾದರೂ ಮರಣ ಹೊಂದಿರ್ತಾರಲ್ಲ, ಮರಣ ಹೊಂದಿದಾಗ ಒಂದು ಸಾರಿ ಏನು ಮಾತಾಡ್ತಾರೆ ನಿಮ್ಗೆ ಗೊತ್ತಿರುವಂಥ ಮಾತೇನಮ್ಮ? ಎಷ್ಟು ಗಂಟೆಗೆ ಹೋದ್ರು ಅಂತಾರನ್ನಲ್ವ? ಹೋದರು ಅಂದ್ರೆ ಅರ್ಥನೇ, ಇಲ್ಲಿದ್ದರು, ನಮ್ಮ ಜೊತೆ ಇದ್ದರು, ಓದು. ನಮ್ಮ ಜೊತೇಲಿ ಇದ್ದರು, ಇವತ್ತು ಇದ್ದರು, ನಿನ್ನೆ ಇದ್ದರು, ಹೋದರು. ಅವರು ಹೋದ್ರಂದರೆ ಈ ಜಾಗ ಬಿಟ್ಟು, ಈ ಲೋಕ ಬಿಟ್ಟು, ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ. ಅರ್ಥ ಆತ್ಮ? ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ ವಿನಃ ಸಂಪೂರ್ಣವಾಗಿ ನಾಶವಾಗಿದ್ದಾರಂತಲ್ಲ. ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ, ಈ ದೇಹವನ್ನು, ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಆ ಹೋಗುವಂಥದ್ದು ಒಂದು ಸರಿ ಆಲೋಚನೆ ಮಾಡುವಾಗ ಏನ್ರಿ, ಯೋಬನ ಗ್ರಂಥ 9ನೇ ವಚನವನ್ನು ನೋಡಿ ಪ್ರಿಯರೇ. 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋಗುವವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಅಂತಿರುತ್ತೆ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಯೋಬನ ಗ್ರಂಥ 21ನೇ ಅಧ್ಯಾಯ, 13ನೇ ವಚನವನ್ನು ಗಮನಿಸಿರಿ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಆದರೆ ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗುವ. ಅಲ್ಲಿ ದೇವರನ ವಚನದಲ್ಲಿ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಇಳಿತಾರಂತೆ. ಅಲ್ಲಿ ಸಮಾಧಿಗೆ ಇಳಿಯುವರು ಅಂತ ಹೇಳ್ತಾರೆ. ಸಮಾಧಿಗೆ ಹೋಗುವಂಥದ್ದು ಆತ್ಮ ಅಲ್ಲ, ದೇಹ ಹೋಗುತ್ತೆ. ಆತ್ಮ ಪಾತಾಳಕ್ಕೆ ಹೋಗುತ್ತೆ. ಅಂದರೆ ಈ ದೇಹದಿಂದ ಹೋಗುವಂಥದ್ದು. ಅದಕ್ಕೆ ಹೆಸರೇನಮ್ಮ? ಇಲ್ಲಿಂದ ಹೋಗುವಂಥದ್ದು ಇದೆಯಲ್ಲ, ಇಲ್ಲಿಂದ ಹೋಗುವಂಥದ್ದಿದೆ ನೋಡಿ, ಹೋಗಿ ವಿಶ್ರಾಂತಿ ತಗೊಳ್ಳುವಂಥದ್ದೊಂದು ಸ್ಥಳ ಇದೆ ನೋಡಿ. ಅದಕ್ಕೇನು ಗೊತ್ತಾ? ಮರಣ. ಮರಣ. ಇಲ್ಲಿಂದ ಹೋಗಿದ್ದೀವಿ, ಹೋಗಿ ಒಂದು ಸ್ಥಳಕ್ಕೆ ಸೇರಿದ್ದೀವಿ, ಅಲ್ಲೇನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ನಿದ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ನಿದ್ರೆ ಮಾಡುವಂಥದ್ದು. ನೀವು ಧರಿಸ್ಕೊಂಡಿರುವಂಥ ಈ ಶರೀರ ಇದೆಯಲ್ಲ, ಈ ಶರೀರ ಇಲ್ಲಿ ಬಿಟ್ಟು ಮಣ್ಣಿಗೆ ಒಪ್ಪಿಸಿ, ಮಣ್ಣಿನಿಂದ ಬಂದಿರುವುದರಿಂದ ಇದನ್ನು ಮಣ್ಣಿಗೆ ಒಪ್ಪಿಸ್ತೀವಿ. ಆತ್ಮವಾಗಿರೋಂಥ ನಾವು
ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗುವಂಥ ಸಮಯ ಎಲ್ಲರಿಗೂ ಬರುತ್ತೆ. ಎಲ್ಲರಿಗೂ ಬರುತ್ತಾ? ಕೆಲವರಿಗೆ ಬರುತ್ತಾ? ಎಲ್ಲರಿಗೂ ಬರುವಂಥ ವಿಷಯ ಅದೇ ಮರಣ. ಅಂದರೆ ಈ ದೇಹವನ್ನು ಬಿಟ್ಟು ಹೋಗುವಂಥದ್ದು, ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಪ್ರಿಯರೇ, ಹೋಗುವಂಥದ್ದು. ಅದಕ್ಕೆ ಏನಪ್ಪ ಅಂತ ನೋಡುವಾಗ ಮರಣ ಎನ್ನುವಂಥದ್ದು, ಇಲ್ಲಾಂದರೆ ಸಾವು ಎನ್ನುವಂಥದ್ದು, ಇಲ್ಲಾಂದರೆ ಮೃತ್ಯು ಎನ್ನುವಂಥದ್ದು. ಮೃತ್ಯು ಅಂದರೆ ಈ ಲೋಕದಿಂದ ಹೋಗ್ತಾ ಇದ್ದೀವಿ. ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಭಕ್ತರಿಗೆ ಅವಕಾಶ ಏನು ಕೊಟ್ಟಿದ್ದಾರೆ ಅಂತ ನೋಡುವಾಗ, ನಿಮಗೆ ಒಂದು ಪರದೇಶಿಯನ್ನು ನಾನು ಏರ್ಪಾಟ್ ಮಾಡಿದ್ದೀನಿ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ನಿಮ್ಮನ್ನು ಸೇರಿಸ್ತೀನಿ, ಅಲ್ಲಿಗೆ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳ್ತಾರೆ. ಅದು ಸೇರಿಸುವಂಥದ್ದು ಯಾವಾಗ, ಹೇಗೆ ನಡೆಯುತ್ತೆ ಅಂತ ನೋಡುವಾಗ, ಮರಣ ಬಂದ್ರೇ ಅದು ನಡೆಯುತ್ತೆ ವಿನಃ, ಅಂದರೆ ಸಾವು ಬಂದ್ರೇ ನಡೆಯುತ್ತೆ. ಈ ದೇಹ ಬಿಟ್ಟು ಹೋದ್ರೇ ನಡೆಯುತ್ತೆ. ಈ ದೇಹ ಬಿಟ್ಟು ಹೋಗಬೇಕಾದ್ರೆ ಅದಕ್ಕೊಂದು ಕಾಲ ಬರುತ್ತೆ. ಆ ಕಾಲ ಬರೋ ತನಕ ನಾವು ಏನು ಮಾಡಬೇಕು ಅಂತ ನೋಡುವಾಗ, ಈ ಲೋಕದಲ್ಲಿ ನಾವು ಅನುಭವಿಸೋಕೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಕಷ್ಟ ಬಂತು, ಶೋಧನೆಗಳು ಬಂತು, ಅಪ್ಪ ದೇವರೇ ಬೇಗ ತೊಗೊಂಡೋಗ್ರಿ ದೇವರಂತೆ, ಬೇಗ ತೊಗೊಂಡೋಗ್ರಿ ಅಂತ ನೀವು ಯಾಕೆ ಹೇಳ್ತೀರ? ಅವರು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ನಿಮ್ಮನ್ನು ಯಾವಾಗ ತೊಗೊಂಡೋಗ್ಬೇಕು, ನಿಮಗೆ ಯಾವಾಗ ಜನ್ಮ ಕೊಡಬೇಕು ಅಂತೇಳಿ ಆಲ್ರೆಡಿ ದೇವ್ರು ಫಿಕ್ಸ್ ಮಾಡಿದ್ದಾರಾ? ದೇವ್ರು ಫಿಕ್ಸ್ ಮಾಡಿದ್ದಾರಾ? ಅಥವಾ ನೀವೇನಾದರೂ ಅಂದುಕೊಂಡ್ರೆ ಆ ಡೇಟ್ ಬಂದಿದೆಯಾ ನಿಮಗೆ ಜನ್ಮ ದಿನಾಂಕ? ದೇವರು ಆಲ್ರೆಡಿ ಏರ್ಪಾಟ್ ಮಾಡಿರುವುದರಿಂದ ಆ ಜನನ ಎನ್ನುವಂಥದ್ದು ನಡೆದಿದೆ ತಾಯಿಯ ಗರ್ಭದಲ್ಲಿ. ಅದೇ ಪ್ರಕಾರ ಮರಣ ಎನ್ನುವಂಥ ಡೇಟ್ ಕೂಡ ಅವರೇ ಫಿಕ್ಸ್ ಮಾಡ್ತಾರೆ. ಅಥವಾ ನಾವೇನಾದ್ರೂ ನಾವು ಅಂದುಕೊಂಡ್ರೆ ನರಕಕ್ಕೆ ಹೋಗ್ತೀವಿ, ನಾವು ಅಂದುಕೊಂಡ್ರೆ ಆಗ್ಬೋದು. ನಮ್ಗೆ ಮರಣ ಬೇಕು ಅಂತಂದರೆ ಕೆಲವರು ವಿಷ ಕೊಡ್ತಾರೆ, ಕೆಲವರು ಉರುಳಾಕ್ಕೊಳ್ತಾರೆ, ಇನ್ನು ಕೆಲವರು ಇನ್ನೊಂದು ದಾರಿ ನೋಡ್ಕೊಳ್ತಾರೆ. ನಾವು ತಕ್ಷಣ ಅಂದುಕೊಂಡು ಒಂದು ವೇಳೆ ಸತ್ತೋದ್ರೆ, ಈ ದೇಹ ಬಿಟ್ಟು ಹೋದರೆ ನರಕಕ್ಕೆ ಹೋಗಬೇಕಾಗತ್ತೆ. ಆದರೆ ಭಕ್ತಿಯಿಂದ ನಡೆದು ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರು ತಗೊಂಡಾಗ ಹೋದಾಗ, ದೇವರು ಕರೆದಾಗ ನಾವು ಹೋದರೆ ಒಳ್ಳೆಯ ಅವಕಾಶ ನಮಗೆ ಇರುತ್ತೆ. ಒಳ್ಳೆಯ ಅವಕಾಶ ಅಂದರೆ ಇಲ್ಲಿಂದ ಹೋಗುವಂಥದ್ದು, ಈ ದೇಹ ಬಿಟ್ಟು ಹೋಗುವಂಥದ್ದು. ಅಮ್ಮ, ಈ ದೇಹ, ಈ ಶರೀರ ಇದೆಯಲ್ಲ, ಈ ಶರೀರ ಬಿಟ್ಟು ಹೋಗುವಂಥ ಒಂದು ಸಮಯ ಇದೆ. ಆ ಸಮಯಕ್ಕೆ ಮರಣ ಅಂತ ಹೇಳಿದ್ದಾರೆ. ಮರಣ ಅಂದರೆ ಅರ್ಥ ಆಯ್ತಾ? ಮರಣ ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾರೆ. ಸಾವು ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾ? ಮೃತ್ಯು ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾ? ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು. ಇನ್ನೂ ಬೈಬಲಲ್ಲಿ ಸಾವಿಗೆ ಮರಣಕ್ಕೆ ಇನ್ನೊಂದು ರೀತಿಯಲ್ಲಿ ಹೋಲಿಸಿದ್ದಾನೆ. ಅದಲ್ಲ ಏನ್ರಿ, ಸಾವು ಎನ್ನುವಂಥದ್ದು ಇನ್ನೊಂದೇನಪ್ಪ ಅಂತಂದರೆ, ಸೈತಾನನು ತನ್ನ ಹತೋಟಿ ಸೇರಿಸಿಕೊಂಡಾಗ ಭಕ್ತರನ್ನು, ಅದು ಕೂಡ ಒಂದು ರೀತಿಯಲ್ಲಿ ಸಾವು ಅಂತೇನಿ ಹೇಳಿ ಬರೀತಾರೆ. ಆ ಸಾವು ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಇವು ಮಾತನಾಡುವಂಥದ್ದು ಏನಪ್ಪ ಅಂದರೆ, ಈ ದೇಹ ಬಿಟ್ಟು ಹೋಗುವಂಥದ್ದು. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಕೂಡ ಒಂದು ಮಾತು ಬರೆಯಲ್ಪಟ್ಟಿದೆ. ಆ ಮಾತನ್ನು ಕೂಡ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. 90ನೇ ಅಧ್ಯಾಯ 3ನೇ ವಚನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀ. ಸಾಕು. ಮನುಷ್ಯರೇ ಸಾಯಿರಿ ಅಂದರೆ ತೆಲುಗಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ. ತೆಲುಗಲ್ಲಿ ಯಾರಾದ್ರೂ ರೀತಿಯ ತೆಲುಗು ಗ್ರಂಥ, ನೀವು మనుషులను మంటికి మార్చుచున్నావు, నరులారా తిరిగి రండని నీవు సెలవిచ్చుచున్నావు. నీవు మనుషులను మంటికి మార్చుచున్నావు, నరులారా తిరిగి రండి. ಅಂದರೆ ಮನುಷ್ಯರನ್ನು ದೇವರೇ ನೀವು ಏನು ಮಾಡ್ತಾ ಇದ್ದೀರಾ? ಮಣ್ಣಿಗೆ ಸೇರಿಸುತ್ತೀರಿ. ನರರೇ ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಈ ದೇಹವನ್ನು ಮಣ್ಣಿಗೆ ಸೇರಿಸುವಂಥದ್ದು. ಆತ್ಮ ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ ಅಂತಾರೆ. ಆಲೋಚನೆ ಮಾಡುವಾಗ ಈ ಮರಣ ಎನ್ನುವಂಥದ್ದು, ಈ ಸಾವು ಎನ್ನುವಂಥದ್ದು ಪ್ರಿಯರ ದೇವ್ರ ಮಕ್ಕಳಿಗೆ ಇಷ್ಟೇ. ಏನು ಗೊತ್ತಾ? ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಎಲ್ಲರಿಗೆ ಬರುತ್ತಾ? ಬರ್ತಾ ಇದೆ ಅಂತ ಏನಾದರೂ ಸಿಗ್ನಲ್ ಕೊಡ್ತಾ ಇದೆಯಮ್ಮ ಎಲ್ಲರಿಗೆ? ಹತ್ತಿರವಾಗಿದೆ, ಮರಣ ಹತ್ತಿರವಾಗಿದೆ, ಮರಣ ಹತ್ತಿರವಾಗಿದೆ, ಸಾವು ಹತ್ತಿರವಾಗಿದೆ, ಮೃತ್ಯು ಹತ್ತಿರವಾಗಿದೆ ಎನ್ನುವಂಥದ್ದು ಏನಾದರೂ ನಮಗೆ ಅರ್ಥ ಆಗ್ತಾ ಇರುತ್ತಾ? ಏನಾದರೂ ಅರ್ಥ ಆಗುತ್ತಾ? ದೇವರು ಎಲ್ಲ ರೀತಿಯಲ್ಲಿ ಹೇಳಿದ್ದಾರಾ ಹೇಳಿಲ್ವಾ? ಏನೇನು ಹೇಳಬೇಕು ಎಲ್ಲ ರೀತಿಯಲ್ಲಿ ಹೇಳಿದ್ದಾರಾ ಹೇಳಿಲ್ವಾ ಪ್ರಿಯರೇ? ನಿಮ್ಮ ಜೀವನ ಎಂಥದ್ದು? ನಿಮ್ಮ ಜೀವನ ಎಂಥದ್ದು ಹೇಳಿ?
ನೆರಳಿನ ಹಾಗೆ ಇದೆ ಅಂತಾರೆ. ನಿಮ್ಮ ಜೀವನ ಹಬಿಯಂತೆ ಇದೆ ಅಂತ ಹೇಳ್ತಾರೆ. ನಿಮ್ಮ ಜೀವನ ಏನಪ್ಪ ಹುಲ್ಲಿನಂತೆ ಇದ್ದಂತ ಹೇಳ್ತಾರೆ. ಹೂವಿನ ಹಾಗೆ ಇದೆ ಅಂತ ಹೇಳ್ತಾರೆ. ಹೌದಲ್ವ? ಹುಲ್ಲೇನಪ್ಪ ಅಂತ ನೋಡುವಾಗ ಒಂದು ದಿನ ಚೆನ್ನಾಗಿ ಕಾಣುತ್ತೆ, ಆನಂತರ ಒಣಗಿ ಹೋಗುತ್ತೆ. ನಿಮ್ಮ ಜೀವನ ಅಷ್ಟೇ. ಹೂವು ಏನಂತ ನೋಡುವಾಗ ಒಂದು ದಿನ ಹರಳುತ್ತೆ, ಆನಂತರ ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ. ನಿಮ್ಮ ಜೀವನ ಅಷ್ಟೇ. ನೀವು ಯಾರಂತ ನೋಡುವಾಗ ಹುಲ್ಲು, ನೀವು ಯಾರಂತ ನೋಡುವಾಗ ಹೂವುಗಳು. ಹುಲ್ಲು ಒಣಗಿ ಹೋಗುತ್ತೆ, ಹೂವು ಉದುರಿ ಹೋಗುತ್ತೆ ಅಂತ ಗೊತ್ತಿದೆಯಾ ಇಲ್ಲೋ ಅಂತ ನೋಡುವಾಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಆದರೂ ಕೂಡ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ನಾವು ಈ ಲೋಕದಲ್ಲಿ ಮೆರಿತಾ ಇರ್ತೀವಿ. ನಮಗೆ ಸಾವು ಬರಲ್ಲ, ನಮಗೆ ಸಾವು ಬರಲ್ಲ, ನಮಗೂ ನಾವು ಇಲ್ಲೇ ಇರ್ತೀವಿ. ಇಲ್ಲಿದ್ದೇನಪ್ಪ ಮಾಡ್ತೀಯ? ಇಲ್ಲಿದ್ದು ಏನಪ್ಪ ನೀನು ಮಾಡ್ತೀಯ? ದೇವ್ರ ಕರೆದಾಗ ಹೋಗಲ್ವ? ದೇವ್ರ ಕರೆದಾಗ ಹೋಗಬೇಕು. ದೇವ್ರ ಕರೆದಾಗ ಹೋಗಬೇಕಾದ್ರೆ ಮತ್ತೆ ಸಿದ್ಧನಾಗಲ್ವಾ? ದೇವರು ಕರೆದಾಗ ನೀನು ಹೋಗ್ಬೇಕಾದ್ರೆ ಸಿದ್ಧನಾಗ್ತೀಯಾ? ಆಗಲ್ವಾ? ಸಿದ್ಧನಾಗಬೇಕು. ಏನು ಈ ಮನೆಯನ್ನು ಬಿಟ್ಟು ಬೇರೆ ಪ್ರಾಂತಕ್ಕೆ ಹೋಗಬೇಕಾದ್ರೆ, ಇಲ್ಲ ಬೇರೆ ಊರಿಗೆ ಹೋಗಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಳ್ತೀರಾ? ಏನೇನು ಬೇಕು ನಿಮಗೆ ಎಲ್ಲ ರೆಡಿ ಮಾಡ್ತೀರಾ? ಮತ್ತು ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಬೇಕು, ಇಲ್ಲ ದೇವ್ರ ಬಳಿಗೆಲ್ಲ ಹೋಗಬೇಕಾದ್ರೆ ಸಿದ್ಧರಾಗಬೇಕಾ ಆಗಬಾರ್ದಾ? ಸಿದ್ಧರಾಗಬೇಕು. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತ ನೋಡುವಾಗ ಈ ಮರಣ ಏನಂತ ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಏನ್ರಿ, ಈ ದೇಹವನ್ನು ಬಿಟ್ಟು ಹೋಗುವಂಥದ್ದು. ಹೋದ ಮೇಲೆ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ, ಹೇಗೆ ಇರ್ತೀವಿ ಅಂತ ನೋಡುವಾಗ ಏನ್ರಿ, ಭಕ್ತರಾದರೆ, ನೀತಿವಂತರಾದರೆ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾರಂತೆ. ಅಲ್ಲಿ ನಿದ್ರೆ ಮಾಡ್ತಾ ಇದ್ದಾರಂತೆ, ದೀರ್ಘ ನಿದ್ರೆ ಮಾಡೋರು. ಒಂದು ಸಾರಿ ದಾನಿಯೇಲನ ಗ್ರಂಥದಲ್ಲಿ ಕೂಡ ಈ ಮಾತು ಬರೆಯಲ್ಪಟ್ಟಿದ್ದು. ಒಂದು ಸಾರಿ ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ ಏನ್ರಿ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಮಾತನ್ನು ಗಮನಿಸಿರ್ತೀರಿ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ತಿರಸ್ಕಾರಗಳನ್ನು ಅನುಭವಿಸುವರು. ಅಂದರೆ ದೀರ್ಘ ನಿದ್ರೆ ಹೋಗೋರಿದ್ದಾರೆ. ದೀರ್ಘ ನಿದ್ರೆ ಹೋಗೋರಲ್ಲಿ 2 ಗುಂಪಿದೆ. ದೀರ್ಘ ನಿದ್ರೆ ಹೋಗೋರಲ್ಲಿ 2 ಗುಂಪಿದೆ. 2 ಗುಂಪು ಯಾವುದಂತ ನೋಡುವಾಗ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ನೆಲದೊಳಗೆ ಅಂದರೆ ಈ ಭೂಮಿ ಒಳಗಡೆ ಶವಗಳಿರುತ್ತೆ. ಅಂದರೆ ದೀರ್ಘ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಅಂದರೆ ಒಂದು ರೀತಿಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಿದ್ದಾರಲ್ಲ, ಬಂದಾಗ ಆತ್ಮಿಕವಾಗಿ ಹೇಳಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಏನ್ರಿ, 2ನೇ ಆಗಮನದಲ್ಲಿ ನಡೆಯುವಂಥ ಕಾರ್ಯಕ್ರಮ. 2ನೇ ಆಗಮನದಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿ ಪ್ರಿಯರಾದ ದೇವರ ಮಕ್ಕಳಿಗೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನವಾಗುವುದು. ಒಳ್ಳೆಯದನ್ನು, ಈ ಮಾತು ಯಾರು ಹೇಳಿದ್ದಾರೆ ಹೇಳಿ? ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ, ಅಂದರೆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕಾಗಿ ಅವ್ರಿಗೇನಾಗುತ್ತೆ? ಪುನರುತ್ಥಾನವಾಗುತ್ತೆ. ಕೆಟ್ಟದ್ದನ್ನು ನಡೆಸಿದವರಿಗೆ ಅವ್ರಿಗೇನಾಗುತ್ತೆ ಅಂತ ನೋಡುವಾಗ ಅವರು ಕೂಡ ಪುನರುತ್ಥಾನವನ್ನು ಹೊಂದಿಕೊಳ್ತಾರೆ, ಶರೀರವನ್ನು ಧರಿಸ್ಕೊಳ್ತಾರೆ, ನಿತ್ಯ ನಾಶನಕ್ಕೆ ಹೋಗ್ತಾರೆ. ಯಾತನೆ ಪಡುವಂಥ ಸ್ಥಳ ಇದೆ ಅಲ್ಲಿ. ನರಕ ಇದೆ ಅಂತ ಹೇಳಿದಾರ ಅಮ್ಮ? ಇದೆ ಅಂತ ಹೇಳಿದಾರ? ಯಾರು ಹೇಳಿದ್ದಾರೆ? ಯೇಸು ಪ್ರಭು ಹೇಳಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಕೂಡ ಅಲ್ಲಲ್ಲಿ ನೆನಪು ಮಾಡಿದ್ದಾರೆ. ದೇವರು ಎಲ್ಲ ಕಡೆ ತಿಳಿಸಿದ್ದಾರಾ ಇಲ್ವಾ? ಎಲ್ಲಾದರೂ ಮರೆ ಮಾಡಿದ್ದಾರಾ? ಏನಾದರೂ ರಹಸ್ಯವಾಗಿ ಇಟ್ಟಿದ್ದಾರಾ? ಎಲ್ಲ ಹೇಳಿರೋ ಪರಲೋಕದಲ್ಲಿ ಯಾವ ರೀತಿ ಇರುತ್ತೆ, ಪಾತಾಳ ಲೋಕದಲ್ಲಿ ಯಾವ ರೀತಿ ಇರುತ್ತೆ, ಭೂಲೋಕದಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ದೇವರು ಅದ್ಭುತವಾಗಿ ಬಿಡಿಸಿ ಹೇಳಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಬೇಕು. ಮರಣ ಅಂದರೆ ಏನು ಅದನ್ನು ಹೇಳಿದಾರ? ಮರಣ ಅಂದರೆ ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು.
ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂತ ನೋಡುವಾಗ ನೀತಿವಂತರಾದರೆ ಪರದೈಸಿಯಲ್ಲಿ ನಿದ್ರೆ ಮಾಡ್ತಾರೆ. ಅನೀತಿವಂತರಾದರೆ ನರಕದಲ್ಲಿ, ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿ ಯಾತನೆ ಪಡ್ತಾ ಇರ್ತಾರೆ. ಅಲ್ಲಿ ಕೂಡ ಅವರು ಏನು ಮಾಡ್ತಾರೆ, ಗೋಳಾಡ್ತಾ ಇರ್ತಾರೆ, ಕತ್ತಲೆಯಲ್ಲಿ ಯಾತನೆ ಪಡ್ತಾ ಇದ್ದಾರೆ. ಒಬ್ಬ ಐಶ್ವರ್ಯವಂತನೋಗಿ ಯಾತನೆ ಪಡುವಂಥದ್ದು ನೋಡಿದ್ದೀವ, ಕೇಳಿದ್ದೀವ, ಅನೇಕ ಸಾರಿ ಓದಿದ್ದೀವ. ಓದ್ರೆ ಹೋಗಲಿ ಬಿಡು, ಐಶ್ವರ್ಯವಂತನಲ್ವ, ನಮಗೆ ನಮಗೆ ಅಲ್ಲ, ಅದು ಅವ್ರಿಗೆ, ಅದು ನಮಗಲ್ಲ, ಅದು ಅವರಿಗೆ. ನಿಮಗಲ್ವಾ, ನಮಗಲ್ವಾ? ದೇವರನ್ನ ಬಿಟ್ಟರೆ, ದೇವರ ಮಾರ್ಗವನ್ನು ಬಿಟ್ಟರೆ ನಮಗೂ ಕೂಡ ವರ್ತಿಸುತ್ತೆ. ಯಾರನ್ನು ಬಿಟ್ಟರೆ? ದೇವರನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು ಇಷ್ಟ ಬಂದಾಗ ನಡೆದ್ರೆ ವರ್ತಿಸುತ್ತಾ ಅಥವಾ ಇಲ್ವಾ? ದೇವ್ರು ಬಿಡ್ತಾನ? ಅಪ್ಪ, ಇಷ್ಟ ಬಂದ ಹಾಗೆ ಮಾತಾಡಿ, ಇಷ್ಟ ಬಂದ ಹಾಗೆ ಜೀವಿಸಿದರೆ ದೇವ್ರು ಬಿಡ್ತಾನ? ಬರೆಯಲ್ಪಟ್ಟಿದೆಯಾ? ಬದಲಾಗ್ರಿ ನನ್ನ ಮಕ್ಕಳಿರ, ಬದಲಾಗ್ರಿ ಅಂತ. ಒಳ್ಳೆಯದನ್ನು ಮಾಡಿ ಎಲ್ಲ ಬರೆಸಿದಾರ, ಏನೇನು ಮಾಡಬೇಕು ಏನು ಅಂತದ್ದು ಎಲ್ಲ ಹೇಳಿದಾರ. ಒಳ್ಳೆಯದನ್ನು ಹೀಗೆ ಇರಬೇಕು, ಒಳ್ಳೆಯರಾಗಿರಬೇಕು, ಹೀಗೆ ಜೀವಿಸಬೇಕು, ಹೀಗೆ ಬದುಕಬೇಕು ಅಂತೇಳಿ ವಾಕ್ಯಗಳು ಇದೆಯಾ? ಓದ್ತಾ ಇದ್ದೀವಾ? ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಆದರೆ ಸಮಾಜ ಬದಲಾಗ್ತಾ ಇದೆಯಾ? ಬದಲಾದಂಥ ಪ್ರಜೆಗಳು ನೋಡುವಾಗ ಸ್ವಲ್ಪ ಮಂದಿ ನಾವು ಇದ್ದಂಥ ನಾವು ಬದಲಾಗಿ ನಿಜವಾಗಲೂ ಒಳ್ಳೆ ರೀತಿಯಲ್ಲಿ ಇದ್ದೀವಾ, ಒಳ್ಳೆ ಸೇವೆಯಲ್ಲಿ ಇದ್ದೀವಾ ಅನ್ನೋದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಒಂದು ವೇಳೆ ಒಳ್ಳೆ ರೀತಿಯಲ್ಲಿ ನಾವು ಇದ್ದರೆ ಓಕೆ, ಪರವಾಗಿಲ್ಲ, ದೇವ್ರ ಸ್ತೋತ್ರವಾಗಲಿ. ಒಂದು ವೇಳೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟರೆ ನಮ್ಮ ಗತಿ ಏನು ಪ್ರಿಯರೇ? ನಮ್ಮ ಗತಿ ಏನು? ಆಲೋಚನೆ ಮಾಡಿ, ಒಂದು ಸರಿ ಯೋಚನೆ ಮಾಡಿ. ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಗುಂಡಿಗೆ ಟಪ್ ಅಂತ ನಿಂತೋದ್ರೆ ಅಪ್ಪ, ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಪ್ರಾಣ ಹೋದರೆ ಏನಾಗುತ್ತೆ? ಅದಕ್ಕೆ ಮರಣ ಅಂತೇಳಿ, ಮರಣ ಅಂದರೆ ಮತ್ತೆ ದೊಡ್ಡದು ಏನು ಅಂದ್ಕೋಬೇಡಿ. ಅದನ್ನು ಏನಂದರೆ ಈ ಲೋಕನ ಬಿಟ್ಟು ಹೋಗುವಂಥದ್ದೇ ಅಷ್ಟೇ ಪ್ರಿಯರೇ. ನೀತಿವಂತರಾದರೆ ಅಲ್ಲಿ ಹೋಗಿ ವಿಶ್ರಾಂತಿ ತೊಗೊಳ್ತೀವಿ. ವಿಶ್ರಾಂತಿ ತೊಗೊಳ್ಳೋದು ಒಳ್ಳೇದಂತೀರಾ ಕೆಟ್ಟದಂತೀರಾ? ಒಳ್ಳೆಯದಾ ಕೆಟ್ಟದ? ಸಂತೋಷನ ದುಃಖನ? ನಿಜವಾದ ಒಳ್ಳೆ ಭಕ್ತರೆಲ್ಲರೂ ಹೋಗಿರ್ತಾರಲ್ವ, ಭಕ್ತರು ಹೋದ್ಮೇಲೆ ನಾವೇನು ಮಾಡ್ತೀವಿ? ಗೋಳಾಡ್ತೀವ ಅಥವಾ ಸಂತೋಷ ಪಡ್ತೀವ? ಪರದೇಸಿಗೆ ಹೋಗಿದ್ದಾರೆ, ದೇವ್ರ ಸ್ತೋತ್ರವಾಗಿ. ನಗು ಬರುತ್ತಾ, ಅಳು ಬರುತ್ತಾ? ಎಲ್ಲರಿಗೂ ಅಳು ಬರುತ್ತೆ, ನನಗೂ ಬರುತ್ತೆ. ಆದರೆ ಸಂತೋಷದ ಅಳು ಬರುತ್ತಾ? ಒಟ್ಟಿನಲ್ಲಿ ಹೋದ್ರು ಎಲ್ಲೋ, ಒಟ್ಟಿನಲ್ಲಿ ಪರದೇಸಿಗೆ ಹೋಗಿದ್ದಾರೆ ಅಂತ ನಂಬಿಕೆಯಿಂದ ಅಳ್ತೀವ? ಅಪ್ಪ ದೇವರೇ ಇದೆಯಾ ನೀನು? ದೇವರೇ ನೀ ಇದೆಯಾ? ಒಳ್ಳೆ ಸೇವಕ ದೇವರೇ, ಯೌವನ ಕಾಲದಲ್ಲಿ ಇದ್ದಾನೆ, ಇಂಥ ಮನುಷ್ಯನ ತೊಗೊಂಡ್ಬಿಟ್ರೆ ಹೆಂಗೆ ದೇವ್ರೆ? ಅವ್ರು ಹೋಗಿದ್ದಾರಲ್ಲ, ಇವಾಗ ನೀವು ಸ್ಟಾರ್ಟ್ ಮಾಡಿ ಅಂತಾರೆ ದೇವರು. ನಾನು ತೊಗೊಂಡಿದ್ದೀನಿ, ನೀವು ಸ್ಟಾರ್ಟ್ ಮಾಡಿಯಲ್ಲ. ಅವರ ಹಾಗೆ ನೀವು ಬದುಕಿರಿ ಅಲ್ಲ. ಅಂದರೆ ಸುಮ್ಮನೆ ಕೇಳಿ ಮನೆಗೆ ಹೋಗಿ ಭಜನೆ ಮಾಡ್ಕೊಂಡಿರ್ತೀರಾ? ಮನೆಗೆ ಹೋಗಿ ಏನಮ್ಮ ಮಾಡ್ತೀರಾ? ಕಲಿತು ಅದರ ಪ್ರಕಾರ ಜೀವಿಸ್ಬೇಕಂತ ಹೇಳ್ತಾರೆ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಕೆಲವರು ಇದ್ದಾರೆ ಒಳ್ಳೆ, ಅಂದರೆ ಇಲ್ಲಿ ಬರೋರು ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನು ಕಲಿತಾ ಇದ್ದೀರಾ, ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ, ಅದರ ಪ್ರಕಾರ ನಡೀತಾ ಇದ್ದೀರಾ, ಇರಲಿ. ಆದರೆ ಜೀವಿಸೋದು ಹೋದರೆ ಪ್ರಿಯರಾದ ದೇವ್ರ ಮಕ್ಕಳಿರಿ, ಇನ್ನು ಕೆಲವರು ಜೀವಿಸೋದೇ ಇಲ್ಲ ಪ್ರಿಯರ, ಲೋಕದ ರೀತಿಯಲ್ಲಿ. ಈ ದಿನಗಳಲ್ಲಿ ನಾವು ಜಾಗ್ರತೆ ಪಡೆದೇ ಹೋದರೆ ನಾವು ನಿತ್ಯ ನಾಶನಕ್ಕೆ ಹೋಗಬೇಕಾಗತ್ತೆ, ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅದನ್ನೇ ತಪ್ಪಿಸೋದಕ್ಕೇ ತಂದೆಯಾದ ದೇವರು ಕರೀತಾರೆ, ಯೇಸು ಪ್ರಭು ಕರೀತಾರೆ, ಬಾ ಮಕ್ಕಳಿರ. ನೀವು ಭಾರ ಹೊತ್ಕೊಂಡಿದ್ದೀರಲ್ಲ, ನಿಮ್ಮ ಭಾರ ನಾನು ಇಳಿಸ್ತೀನಿ ಬನ್ನಿ, ನಿಮ್ಮ ಭಾರ ನಾನು ಇಳಿಸ್ತೀನಿ ಬನ್ನಿ ಅಂತ ದೇವ್ರು ಕರೆದ್ರು. ಪ್ರಭು ಕರೆದ್ರ ಏನು ಭಾರ ಇಳಿಸ್ತಾರಂತೆ ಅವರು? ಪ್ರಯಾಸ ಪಟ್ಟು ಕೆಲಸ ಮಾಡಿದ್ದೀರಾ, ಪಾಪದ ಭಾರ ಎಂಬಂತ ಹೊರೆ ಹೊತ್ತಿದ್ದೀರ. ಅದು ನನಗೆ ಗೊತ್ತು. ನೀವು ನನ್ನ ಬಳಿಗೆ ಬನ್ನಿ, ಅದನ್ನು ತೆಗೆದಾಕ್ತೀನಿ, ಇನ್ಮೇಲೆ ಪಾಪ ಮಾಡೋಕ್ಕೆ ಹೋಗಬೇಡಿ. ಸೈತಾನ್ ಏನು ಮಾಡಿದ್ದಾನೆ ಅಂತ ನೋಡುವಾಗ ಎಲ್ಲರನ್ನ ಕರೀತಾ ಇದ್ದಾನೆ,
ಬರಬೇಕಂತೆ. ನೀವು ಕಷ್ಟ ಪಡ್ತಾ ಇದ್ದೀರಲ್ವ, ಕಷ್ಟದ ಭಾರವನ್ನು ಹೊತ್ತಿದ್ದೀರಲ್ವ. ಏನು ಕಷ್ಟದ ಭಾರ? ಹೆಂಡತಿ ಭಾರ, ಮಕ್ಕಳ ಭಾರ, ಮನೆಯಲ್ಲಿ ಸಂಪಾದನೆ ಇಲ್ಲದ ಭಾರ, ಸಾಲದ ಭಾರ ಹೊತ್ತಿದ್ದೀರಲ್ಲ. ಸಾಲದ ಭಾರ ಇದೆಯಲ್ಲ, ಆ ಸಾಲದ ಭಾರವನ್ನು ತೆಗೆದಾಕ್ತೀನಿ ಬನ್ನಿ ಅಂತ ಕರೆದಿದ್ದಾನಂತೆ ಪ್ರಭು. ಕೆಲವರು ಕರೀತಾರೆ, ದೇವರು ಕರೀತಾ ಇದ್ದಾರೆ, ಬನ್ನಿ. ಯಾಕಪ್ಪ ಕರೀತಾ? ನೀವು ಕಷ್ಟದಲ್ಲಿದ್ದೀರಲ್ಲ, ನಿಮ್ಮ ಕಷ್ಟಪಟ್ಟು ಭಾರ ಹೊತ್ತಿದ್ದೀರಲ್ಲ, ಆ ಭಾರವನ್ನು ಸುಲಭವಾಗಿ ತೆಗೆದಾಕ್ತಾರೆ. ಏನಪ್ಪ ಆ ಭಾರ ಅಂತ ನೋಡುವಾಗ, ಸಾಲದ ಭಾರ, ಉದ್ಯೋಗದ ಭಾರ, ಹೆಂಡತಿ ಭಾರ, ಮಕ್ಕಳಿಲ್ಲದ ಭಾರ, ಏನೇನೋ ಭಾರಗಳನ್ನು ಹೊತ್ಕೊಂಡಿದ್ದೀರಾ. ಆ ಭಾರಗಳನ್ನು ತೆಗೆದು ನಿಮಗೆ ಸುಲಭವಾದ ದಾರಿ, ಒಳ್ಳೆ ದಾರಿ, ಸಂತೋಷವಾದ ದಾರಿ ಕೊಡ್ತೀನಿ ಬನ್ನಿ ಅಂತ ದೇವರು ಕರೆದಿದೆ ಅಂತೇಳಿ ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರನ್ನಂತೇಳಿ ಅವ್ರನ್ನ ಆರಿಸ್ಕೊಂಡು ಅವ್ರ ಮೂಲಕ ಈ ಭಿನ್ನವಾದ ಬೋಧನೆಯನ್ನು ಸಾರಿಸಿ ಅನೇಕರನ್ನ ದಾರಿ ತಪ್ಪಿಸಿ ಅವ್ರನ್ನ ಮತ್ತೊಂದು ದಾರಿಯಲ್ಲಿ ಅದು ಬೆಂಕಿ ಕೊಂಡಕ್ಕೆ ನಡೆಸ್ಕೊಂಡು ಹೋಗ್ತಾ ಇದೆ. ನಾವೆಲ್ಲರೂ ತಿಳ್ಕೊಂಡಿದ್ವಿ, ಏನು ಗೊತ್ತಾ? ಪಾಪದ ಭಾರವನ್ನು ತೆಗೆದಾಕಿ ಒಳ್ಳೆಯ ಆರೋಗ್ಯವನ್ನು ಕೊಡ್ತೀನಿ, ಆತ್ಮದಲ್ಲಿ ಉಲ್ಲಾಸ ಇರುತ್ತೆ, ನಿಮಗೆ ಸಂತೋಷವೇ ಇರುತ್ತೆ, ಸಮಾಧಾನ ಇರುತ್ತೆ, ನನ್ನ ಬಳಿಗೆ ಬನ್ನಿ. ಆ ನಂತರ ನೀವೇನು ಮಾಡ್ತೀರಾ? ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ನೀವು ಜೀವಿಸಿರಿ ಅಂತ ಹೇಳ್ತಾರೆ. ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸಿ. ಆದರೆ ಸೈತಾನ್ ಮಾಡಿರುವಂಥದ್ದು, ದುರಾತ್ಮನು ಮಾಡಿರುವಂಥದ್ದು ಏನಂತ ನೋಡುವಾಗ ಏನ್ರಿ, ಈ ಮರಣವನ್ನು ಕುರಿತು ನಮಗೆ ಅರ್ಥ ಆಗದಂತೆ ಮರಳು ಮಾಡಿದ್ದಾನೆ. ಸಾವಿನ ಬಗ್ಗೆ ಅರ್ಥ ಆಗದಂತೆ ಮರಳು ಮಾಡಿದ್ದಾನೆ. ಮರಳು ಮಾಡಿ ನಮಗೆ ಭಯ ಹುಟ್ಟಿಸಿ, ಆ ಭಯದಿಂದ ನಮ್ಮನ್ನು ತನ್ನ ಹತೋಟಿಗೆ ಎಳ್ಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ದಾರಿ ತಪ್ಪಿಸಿ ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ಅವನು ನಡೆಸ್ತಾ ಇದ್ದಾನೆ. ಅದಕ್ಕೆ ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನು ಕಳಿಸಿ ಏನ್ರಿ, ಆ ಮರಣದ ಭಯದಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸಿ ಏನ್ರಿ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಾಣತ್ಯಾಗ ಮಾಡಿ. ಮರಣ ಅಂದರೆ ಏನಿಲ್ಲಪ್ಪ ಮಕ್ಕಳಿರ, ಮರಣ ಅಂದರೆ ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗುವಂಥದ್ದು. ಅಷ್ಟು ಸಿಂಪಲ್. ಏನು ಗೊತ್ತಾ? ಈ ಲೋಕ ಬಿಟ್ಟು ನಾವು ದೇವರ ಬಳಿಲು ಹೋಗುವಂಥದ್ದು. ಭಯ ಯಾಕೆ? ಮರಣ ಅಂದರೆ ಭಯ ಯಾಕೆ? ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಸೇರುವಂಥದ್ದು. ಭಯ ಅವಶ್ಯಕತೆ ಇದೆಯಾ? ಇಲ್ಲ. ಮತ್ತು ಎಲ್ಲಿರ್ತೀವಿ? ಭಕ್ತರಾದರೆ ಅಲ್ಲಿ ಪರದೈಸಿಯಲ್ಲಿ ನಿದ್ರೆ ಮಾಡ್ತಾ ಇರ್ತೀವಿ. ಇವರಿಗೆ ಇರ್ತೀವಿ ಅಲ್ಲಿ. ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಅಲ್ಲಿ ಇರ್ತೀವಿ. ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಅಲ್ಲಿ ನೀವು ಇರ್ತೀರಾ. ಪ್ರಭು ಬಂದ ಮೇಲೆ, ನಾನು ಬಂದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪರಲೋಕಕ್ಕೆ, ಮಹಿಮೆ ಶರೀರವನ್ನು ಕೊಡ್ತೀನಿ, ಶ್ರೇಷ್ಠವಾದದ್ದು. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀರಾ. ಆದರೆ ಈ ವಿಷಯವನ್ನು ನಮ್ಗೆ ಯಾರಿಗೂ ಅರ್ಥ ಆಗದಂತೆ ಸೈತಾನನು ಏನು ಮಾಡಿದ್ದಾನಂತ ನೋಡುವಾಗ ದಾರಿ ತಪ್ಪಿಸಿದ್ದಾನೆ. ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಒಂದೊಂದು ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಇದು ನಡೀತಾ ಇದೆ. ಅದಕ್ಕೆ ಮರಣ ಅಂದರೆ ಯಾರಿಗಾದ್ರೂ ಭಯ ಬೇಕಾ? ಮರಣ ಯಾವಾಗಾದ್ರೂ ಬರಲಿ ದೇವರೇ, ಎಲ್ಲ ನಿಮ್ಮ ಕೈಯಲ್ಲಿದೆ. ಆದರೆ ಜಾಗೃತಿಯಾಗಿರ್ಬೇಕಾ? ಅವು ಮರಣ ಇವತ್ತು ಸತ್ತೋದ್ರೂ ಪರವಾಗಿಲ್ಲ ಅಂತೇಳಿ ಏನಾದರೂ ಅನಾಹುತ ಮಾಡ್ಕೋಬೇಕಾ? ಬೆಂಕಿದ್ರೂ ಪರವಾಗಿಲ್ಲ, ಕುಣಿದ್ರೂ ಪರವಾಗಿಲ್ಲ, ಏನಿದ್ರೂ ಪರವಾಗಿಲ್ಲ, ಸತ್ರ ಸಾಯಲಿ, ಈ ರೀತಿ ಅಲ್ಲ. ಜಾಗೃತಿ ತೊಗೊಳ್ಬೇಕು, ಭಕ್ತಿಯಿಂದ ಇರಬೇಕು, ವಾಕ್ಯದ ಪ್ರಕಾರ ಜೀವಿಸಬೇಕು. ಒಂದು ವೇಳೆ ಮರಣ ಬಂದಾಗ ದೇವ್ರಿಗೆ ಗೊತ್ತದು ಯಾವಾಗ ಕರ್ಕೊಂಡು ಹೋಗ್ತಾರೆ. ಅದರ ವಿಷಯದಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ ಕಾಲ ಏನ್ರಿ, ದೇವ್ರು ಬರೆದಂಥ ಕಾಲ ಇರುತ್ತಲ್ಲ, ಆ ಕಾಲದವರೆಗೆ ಎದುರು ನೋಡಬೇಕು. ಶೋಧನೆ ಇರುತ್ತೆ, ಕಷ್ಟಗಳಿರುತ್ತೆ, ಏನೇ ಬಂದರೂ ಸಹಿಸ್ಕೋಬೇಕು. ಸಂತೋಷವೂ ಇರುತ್ತೆ, ಅದ್ರ ಜೊತೆಯಲ್ಲಿ ಸ್ವಲ್ಪ ಸಂತೋಷ ಇರುತ್ತೆ, ಜಾಸ್ತಿ ಕಷ್ಟ ಶೋಧನೆ ಇರುತ್ತೆ. ಏನಿದ್ದರೂ ಕೂಡ ದೇವ್ರ ಹತ್ರ ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಅದ್ರ ಬಗ್ಗೆ ನೀವು ಜಾಗೃತಿ ತಗೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.